ಹಲೋ ಫ್ರೆಂಡ್ಸ್, ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ಗೆ ಸ್ವಾಗತ. ದ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ ಕೆಳಗೆ ಇವತ್ತು ನಾವು ಜುಲೈ 10, 2020 ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಇವತ್ತಿನ ಮುಖ್ಯ ಆರ್ಟಿಕಲ್ಸ್ ಹೀಗಿದೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಇಂಡಿಯಾ ಸೀಯಿಂಗ್ ಗ್ರೀನ್ ಶಾಟ್ಸ್ ಆಫ್ ಎಕನಾಮಿಕ್ ರಿವೈವಲ್, ಇದರ ಕೆಳಗೆ ಹೇಗೆ ಪ್ಯಾಂಡಮಿಕ್ನ ನಂತರ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸ್ತಿದೆ ಅನ್ನೋದನ್ನು ಚರ್ಚೆ ಮಾಡೋಣ. ನಂತರ ಏನು ಕಾಮರ್ಸ್ ವೆಬ್ಸೈಟ್ ಇದೆ, ಅವರು ಕಂಟ್ರಿ ಆಫ್ ಒರಿಜಿನ್ನ ಮೆನ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ನಂತರ ವೇಜಸ್ ಆ್ಯಕ್ಟ್, ಇದರ ಹೊಸ ರೂಲ್ಸ್ನ ಗೌರ್ಮೆಂಟ್ ನೋಟಿಫೈ ಮಾಡಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಮಲಬಾರ್ ಎಕ್ಸಸೈಸಲ್ಲಿ ಆಸ್ಟ್ರೇಲಿಯಾನ ಸೇರಿಸ್ಕೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ನಂತರ ಡೈಲಿ ಎಡಿಟೋರಿಯಲ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಮೊದಲಿಗೆ ನಾವು ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಂತರ ನನ್ ಗೇನ್ಸ್, ಈ ಟಾಪಿಕಲ್ಲಿ USA WHO ಇಂದ ಏನು ವಿಡ್ರಾ ಮಾಡ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ನಂತರ ಇಂಟರ್ನೆಟ್ ಫ್ರೀಡಮ್ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ, ಇವೆರಡರ ಮಧ್ಯ ಯಾವುದು ಮುಖ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಕೊನೆಯ ಆರ್ಟಿಕಲ್ USA ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮೇಲೆ ಮಾಡಿರುವಂಥ ಹೊಸ ಇಮಿಗ್ರೇಷನ್ ಪಾಲಿಸಿ ಬಗ್ಗೆ ಆಗಿದೆ. ಈ ಎಲ್ಲ ಆರ್ಟಿಕಲ್ಸ್ನ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ನ ನಿಮ್ಮ ಸಹಾಯಕ್ಕಾಗಿ ಇಲ್ಲಿ ಕೊಡಲಾಗಿದೆ. ಇವತ್ತಿನ ಪ್ರಮುಖ ಆರ್ಟಿಕಲ್ಸ್ ಚರ್ಚೆ ಮಾಡೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ಕಡೆಯಿಂದ ಒಂದು ಪ್ರಕಟಣೆ. ಈ ಪ್ಯಾಂಡಮಿಕ್ನಿಂದಾಗಿ ಆಫ್ಲೈನ್ ಕ್ಲಾಸಸ್ ನಡೆಸೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಕಲಿಕೆಯಲ್ಲಿ ಏನೂ ಸಮಸ್ಯೆ ಆಗಬಾರ್ದು ಅಂತ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. UPSC 2021ಗೆ ಪ್ರಿಪೇರ್ ಆಗ್ತಿರೋರಿಗೆ NCERT ಫೌಂಡೇಶನ್ ಕೋರ್ಸ್, ಆನ್ಲೈನ್ ಲೈವ್ GS ಕ್ಲಾಸಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಸೀರೀಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಸಕ್ತರು ಕೆಳಗಿರುವಂಥ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಮೊದಲನೇ ಆರ್ಟಿಕಲ್ ಇಂಡಿಯಾ ಸೀಯಿಂಗ್ ಗ್ರೀನ್ ಶೂಟ್ಸ್ ಆಫ್ ಎಕನಾಮಿಕ್ ರಿವೈವಲ್. ಇದು ಇಂಡಿಯಾ ಗ್ಲೋಬಲ್ ವೀಕ್ ಎಂಬ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಹೇಗೆ ಭಾರತ ಪ್ಯಾಂಡಮಿಕ್ನಿಂದಾಗಿ ಆರ್ಥಿಕವಾಗಿ ಬಳಲಿದ್ರೂ ಕೂಡ ಈಗಾಗಲೇ ಅಲ್ಲಿ ಹಸಿರು ಚಿಗುರು ಮೂಡ್ತಾ ಇದೆ, ಅಂದರೆ ಪುನಃ ಜೀವನಕ್ಕೆ ಬರ್ತಾ ಇದೆ, ನಮ್ಮ ಆರ್ಥಿಕತೆ ಎಚ್ಚೆತ್ಕೋತಾ ಇದೆ ಅಂತ ಸೂಚಿಸ್ತಾ ಪ್ರಧಾನಮಂತ್ರಿ ಅವರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ಇದು. ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕೆಳಗೆ ಬರುತ್ತೆ. ಇಂಡಿಯಾ ಗ್ಲೋಬಲ್ ವೀಕ್ ಅನ್ನೋದು 3 ದಿನದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವರ್ಚುವಲ್ ಕಾನ್ಫರೆನ್ಸ್. ಇದನ್ನು ಇಂಡಿಯನ್ ಇಂಕ್ ಎಂಬ ಒಂದು UKಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥ ಒಂದು ಸಂಸ್ಥೆ ನಡೆಸ್ತಾ ಇರೋದು. ಇದರಲ್ಲಿ 30 ದೇಶಗಳಿಂದ 5,000 ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂದರೆ ಭಾರತದ ಜಾಗತೀಕರಣ, ಇತ್ತೀಚಿನ ಅದರಲ್ಲಿರೋ ಸಮಸ್ಯೆಗಳು ಹಾಗೂ ಭಾರತದ ಪ್ರಭಾವ ಜಗತ್ತಿನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದಾಗಿದೆ. ಈ ವರ್ಷದ ಥೀಮ್ ಬಿ ದ ರಿವೈವಲ್ ಇಂಡಿಯಾ ಆ್ಯಂಡ್ ಎ ಬೆಟರ್ ನ್ಯೂ ವರ್ಲ್ಡ್. ಹೇಗೆ ಪ್ಯಾಂಡಮಿಕ್ನ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ಪ್ರಭಾವ ಬೀರಿದೆ, ಅದರಲ್ಲಿ ಭಾರತದ ಪಾತ್ರ ಏನು ಎಂಬುದು ಈ ಕಾನ್ಫರೆನ್ಸ್ನ ಮೇನ್ ಥೀಮ್ ಆಗಿದೆ. ಈ ಕಾನ್ಫರೆನ್ಸ್ನಲ್ಲಿ ಪ್ರಧಾನಮಂತ್ರಿಯವರು ಹೇಗೆ ಭಾರತ ಜಗತ್ತಾದ್ಯಂತ ಇರುವಂಥ ಓಪನ್ ಎಕಾನಮಿಗಳಲ್ಲಿ ತುಂಬ ಪ್ರಮುಖವಾದುದು ಹಾಗೂ ಮುಖ್ಯವಾದುದು, ಯಾಕಂತ ಅಂದರೆ ಇಲ್ಲಿ ಟೋಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್, ಹೌಸಿಂಗ್, ಇನ್ಫ್ರಾಸ್ಟ್ರಕ್ಚರ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, GST ಅಂತ ಬೋಲ್ಡ್ ಟ್ಯಾಕ್ಸ್ ರಿಫಾರ್ಮ್ಸ್ ಆಗ್ತಾ ಇದೆ. ಹಾಗಾಗಿ ಜಗತ್ತಿನ ಬೇರೆ ಕಡೆಯಿಂದ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇದು ತುಂಬ ಒಳ್ಳೆ ಎಕಾನಮಿ ಆಗಿದೆ ಅಂತ ಪ್ರಧಾನಮಂತ್ರಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ COVID-19 ಪ್ಯಾಂಡಮಿಕ್ನ ಲಾಕ್ಡೌನ್ನ ನಂತರ ಭಾರತದ ಆರ್ಥಿಕತೆ ಮೇಲೆ ಏನು ಸಮಸ್ಯೆ ಆಗಿತ್ತು, ಅದರಿಂದ ಹೊರಗೆ ಬರೋಕ್ಕೋಸ್ಕರ ಆತ್ಮನಿರ್ಭರ್ ಭಾರತ್ ಅಂತ ಒಂದು ಅಭಿಯಾನ ಶುರು ಮಾಡಲಾಗಿದೆ. ಅದರ ಕೆಳಗೆ 20 ಲಕ್ಷ ಕೋಟಿ ಫೈನಾನ್ಷಿಯಲ್ ಸ್ಟಿಮ್ಯುಲಸ್ನ ಕೊಡಲಾಯಿತು. ಅಗ್ರಿಕಲ್ಚರ್, ಸರ್ವಿಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್, ಇವು 3 ಸೆಕ್ಟರ್ಗಳಿಗೆ. ಅದರ ಜೊತೆಗೆ ಹಂತ ಹಂತವಾಗಿ ಲಾಂಗ್ ಟರ್ಮ್ ರಿಫಾರ್ಮ್ಸ್ನ ಪ್ಲಾನ್ ಮಾಡಲಾಗಿದೆ. ಈ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಕೆಳಗೆ ಲೋಕಲ್ ಗೂಡ್ಸ್ನ ಪ್ರೊಟೆಕ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅಂತ ಸೆಲ್ಫ್ ರಿಲಯನ್ಸ್ ಮೇಲೆ ಒಂದು ಒತ್ತನ್ನು ಕೊಡಲಾಗಿದೆ. ಹಾಗಾದರೆ ಏನಾದ್ರು ಭಾರತದ ಎಕಾನಮಿ ಪ್ರೊಟೆಕ್ಷನಿಸಮ್ ಕೆಳಗೆ ಹೋಗ್ತಾ ಇದೆಯಾ, ಅಂದರೆ ಸಂರಕ್ಷಣಾತ್ಮಕ ಪಾಲಿಸಿ ಕೆಳಗೆ ಹೋಗ್ತಾ ಇದೆಯಾ? ಈ ಪ್ರಶ್ನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಟ್ಟಬೇಕಾದ್ರೇ ಪ್ರಧಾನಮಂತ್ರಿಯವರು ಈ ಕಾನ್ಫರೆನ್ಸ್ನಲ್ಲಿ ಅದಕ್ಕೆ ಉತ್ತರನ ನೀಡ್ತಾ ಇದ್ದಾರೆ. ಭಾರತ ಸ್ವಯಂ ಉತ್ಪಾದನೆ ಹಾಗೂ ಸ್ವಾವಲಂಬಿತನದ ಕೆಳಗೆ ಹೋಗ್ತಾ ಇದೆಯೋ ಹೊರತು ಪ್ರೊಟೆಕ್ಷನಿಸಮ್ ಕೆಳಗೆ ಹೋಗ್ತಾ ಇಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಇವತ್ತಿಗೂ ಓಪನ್ ಎಕಾನಮಿ ಆಗಿದ್ದೀವಿ ಅಂತ ಈ ಅಡ್ರೆಸ್ಸಲ್ಲಿ ಪ್ರಧಾನಮಂತ್ರಿ ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ಗೌರ್ಮೆಂಟ್ ನೋಟಿಫೈಸ್ ಡ್ರಾಫ್ಟ್ ರೂಲ್ಸ್ ಆನ್ ವೇಜಸ್ ಆ್ಯಕ್ಟ್.
ಯೂನಿಯನ್ ಲೇಬರ್ ಹಾಗೂ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ ಈ ವೇಜಸ್ ಆ್ಯಕ್ಟ್ ಬಗ್ಗೆ ಹೊಸ ರೂಲ್ಸ್ನ ಡ್ರಾಫ್ಟ್ ಮಾಡಿ ಅದನ್ನು ಸಜೆಷನ್ಸ್ಗೋಸ್ಕರ 45 ಡೇಸ್ ತನಕ ಪಬ್ಲಿಕ್ ಡೊಮೇನಲ್ಲಿ ಇಟ್ಟಿದೆ. ಆಗಸ್ಟ್ 2019 ಏನು ಸರ್ಕಾರ ಲೇಬರ್ ರಿಫಾರ್ಮ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಕೆಲಸವನ್ನು ಪ್ರಾರಂಭವಾಗಿತ್ತು, ಆ ನಿಟ್ಟಿನಲ್ಲಿ ಇದು ಒಂದು ಸ್ಟೆಪ್ ಆಗಿದೆ. ಇದು ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ, ಎಂಪ್ಲಾಯ್ಮೆಂಟ್, ಲೇಬರ್ ಲಾಸ್ ಕೆಳಗೆ ಬರುತ್ತೆ. ಮೊದಲಿಗೆ ಲೇಬರ್ ರಿಫಾರ್ಮ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಾರ್ಮಿಕರ ಉಚಿತಿಗಾಗಿ ಅವರ ವೇತನ ಹಾಗೂ ಸಾಮಾಜಿಕ ಭದ್ರತೆಗೆ ತೊಂದರೆ ಆಗದೇ ಇರೋ ಹಾಗೆ ಇಂಡಸ್ಟ್ರಿ ಒಳಗೆ ಹೇಗೆ ಉತ್ಪಾದಕತೆ ಅಂದರೆ ಪ್ರೊಡಕ್ಷನ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇದನ್ನೆಲ್ಲ ಹೇಗೆ ಜಾಸ್ತಿ ಮಾಡ್ಬೋದು ಅಂತ ರಿಫಾರ್ಮ್ ಮಾಡೋದಕ್ಕೆ ನಾವು ಲೇಬರ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಏನು ಕಾರ್ಮಿಕರಿಗಾಗಿ ಅಂತ ಕಾನೂನಿದೆ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡರ ಕೆಳಗೂ ಇದೆ ಹಾಗೂ ಬಹಳಷ್ಟು ಇದೆ. ಹಾಗಾಗಿ ಸಾಕಷ್ಟು ಸಂಕೀರ್ಣತೆ ಬಂದಿದೆ. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಗಸ್ಟ್ 2019 ಸರ್ಕಾರ ಲೇಬರ್ ರಿಫಾರ್ಮ್ಸ್ನ ಪ್ರಾರಂಭ ಮಾಡಿದೆ. ಅದರ ಕೆಳಗೆ ಇದು ಮೊದಲನ ಹೆಜ್ಜೆ ಕೋರ್ಸ್ ಆನ್ ವೇಜಸ್ ಆ್ಯಕ್ಟ್ 2019 ಅನ್ನುವಂಥದ್ದು. ಈ ಆ್ಯಕ್ಟ್ ಒಳಗೆ ಕಾರ್ಮಿಕರಿಗೆ ಎಷ್ಟು ಕನಿಷ್ಠ ವೇತನ ಕೊಡಬೇಕು, ಆ ವೇತನನ ಯಾವ ಪ್ಯಾರಾಮೀಟರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಒಂದು ಫ್ಲೋರ್ ವೇಜ್ ಅಂತ ಸೆಟ್ ಮಾಡ್ತಾರೆ. ಅಂದರೆ ಈ ಫ್ಲೋರ್ ವೇಜ್ಗಿಂತ ಕೆಳಗೆ ಈ ಕನಿಷ್ಠ ವೇತನನ ಇಡೋ ಹಾಗಿಲ್ಲ. ಈಗಾಗಲೇ ಏನಾದ್ರು ಸ್ಟೇಟ್ಸ್ ಡಿಸೈಡ್ ಮಾಡಿದರೆ ಮಿನಿಮಮ್ ವೇಜ್ನ, ಆ ಮಿನಿಮಮ್ ವೇಜ್ ಏನಾದ್ರು ಈ ಫ್ಲೋರ್ ವೇಜ್ಗಿಂತ ಜಾಸ್ತಿ ಇದ್ದರೆ ಮತ್ತೆ ಅದನ್ನು ಫ್ಲೋರ್ ವೇಜ್ಗೆ ಕಮ್ಮಿ ಮಾಡೋ ಹಾಗಿಲ್ಲ. ಇದಕ್ಕಿಂತ ಮುಂಚೆ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ 1936, ಮಿನಿಮಮ್ ವೇಜಸ್ ಆ್ಯಕ್ಟ್ 1948, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ 1965, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976 ಇವುಗಳನ್ನೆಲ್ಲ ಸೇರಿಸಿ ಕೋಡ್ ಆನ್ ವೇಜಸ್ ಆ್ಯಕ್ಟ್ 2019ನ ತಯಾರಿಸಲಾಗಿದೆ. ನವೆಂಬರ್ 2019 ಏನು ಪ್ರಿಲಿಮಿನರಿ ಡ್ರಾಫ್ಟ್ ಮಾಡಲಾಗಿತ್ತು ಅದರಲ್ಲಿ ನಂಬರ್ ಆಫ್ ವರ್ಕಿಂಗ್ ಅವರ್ಸ್ 9 ಆಗಿತ್ತು. ಈಗ ಅದನ್ನು 8ಕ್ಕೆ ರೆಡ್ಯೂಸ್ ಮಾಡಲಾಗಿದೆ ಹಾಗೂ ಏನು ರಿಕ್ವೈರ್ಮೆಂಟ್ ಬೇಕು ಮಿನಿಮಮ್ ವೇಜ್ಗೋಸ್ಕರ ಆ ರಿಕ್ವೈರ್ಮೆಂಟ್ಸ್ನ ಚೇಂಜ್ ಮಾಡಲಾಗಿದೆ. ಇನ್ನು ಕನಿಷ್ಠ ವೇತನನ ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ನೋಡೋಣ. ಕನಿಷ್ಠ ವೇತನ ಎಷ್ಟಿರಬೇಕು ಅಂತ ಅಂದರೆ, ಒಬ್ಬ ಕಾರ್ಮಿಕನ ಮನೆಯಲ್ಲಿ ತಾನೂ ಸೇರಿ ತನ್ನ ಗಂಡ ಅಥವಾ ಹೆಂಡತಿ ಹಾಗೂ 2 ಮಕ್ಕಳಿದ್ರೆ ಪ್ರತಿಯೊಬ್ಬರಿಗೂ 2700 ಕ್ಯಾಲರೀಸ್ ಅಷ್ಟು ಫುಡ್ ಪ್ರತಿದಿನ ಸಿಗಬೇಕು. 66 ಮೀಟ್ರಷ್ಟು ಬಟ್ಟೆ ಪ್ರತಿ ವರ್ಷ ಸಿಗಬೇಕು. ಅವರ ರೆಂಟ್ ಎಕ್ಸ್ಪೆಂಡಿಚರ್ 10% ಆಫ್ ಫುಡ್ ಆ್ಯಂಡ್ ಕ್ಲೋತಿಂಗ್ ಎಕ್ಸ್ಪೆಂಡಿಚರ್ ಆಗಿರಬೇಕು. ಅವರ ಮಿನಿಮಮ್ ವೇಜ್ ಏನಿದೆ ಅಷ್ಟರ 20% ಫ್ಯೂಯಲ್, ಎಲೆಕ್ಟ್ರಿಸಿಟಿ ಹಾಗೂ ಬೇರೆ ಖರ್ಚುಗಳಿಗಾಗಿರಬೇಕು. ಹಾಗೂ ಅವರ ವೇತನದ 25% ಖರ್ಚು ಅವರ ಮಕ್ಕಳ ಎಜುಕೇಷನ್, ಹೆಲ್ತ್ ಹಾಗೂ ಬೇರೆ ವಿಷಯಕ್ಕೋಸ್ಕರ ಉಪಯೋಗ ಆಗಬೇಕು. ಸೊ ಮಿನಿಮಮ್ ವೇಜ್ ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ವೇತನ ಈ ಎಲ್ಲ ಕಾರ್ಮಿಕರ ಅವಶ್ಯಕತೆಗಳನ್ನು ಪೂರೈಸುವ ಥರ ಇರಬೇಕು. ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ 2 UPSC ಹಾಗೂ KPSCಗೆ ಈ ಕೋಡ್ ಆಫ್ ವೇಜಸ್ ಆ್ಯಕ್ಟಲ್ಲಿ ಏನಿದೆ, ಇದ್ರ ಒಳಗೆ ಯಾವ್ಯಾವ ಆ್ಯಕ್ಟ್ಗಳು ಒಳಗೊಂಡಿದೆ, ಮುಂಚೆ ಏನಿತ್ತು ಈಗ ಅದರೊಳಗೆ ಏನಿದೆ ಅದೆಲ್ಲ ತಿಳ್ಕೊಂಡಿರಬೇಕು. ನಾವು ಲೇಬರ್ ರಿಫಾರ್ಮ್ಸ್ ಯಾಕೆ ಬೇಕು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಸೆಂಟರ್ ಹಾಗೂ ಸ್ಟೇಟ್ ಎರಡರಲ್ಲೂ ಬಹಳಷ್ಟು ಲಾಸ್ ಇದೆ ಅಂತ ಹೇಳಿದ್ವಿ. ಈ ಸಮಸ್ಯೆ ಯಾಕಿದೆ ಅಂತ ಅಂದರೆ, ಕಾರ್ಮಿಕರಿಗೆ ಸಂಬಂಧಪಟ್ಟ ಕೆಲವು ಲಾಸ್ ಏನಿದೆ ಅಂದರೆ ರೆಗ್ಯುಲೇಷನ್ ಆಫ್ ಲೇಬರ್ ಅನ್ನೋದು ಯೂನಿಯನ್ ಲಿಸ್ಟಲ್ಲಿ ಬರುತ್ತೆ. ಆದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್, ಸೋಷಿಯಲ್ ಸೆಕ್ಯೂರಿಟಿ ಇವೆಲ್ಲ ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕ್ಲಾರಿಟಿ ಇರಬೇಕು. ಇನ್ನು ಸಂವಿಧಾನದ ಆರ್ಟಿಕಲ್ 23-24 ಕೆಳಗೆ ಫೋರ್ಸ್ಡ್ ಲೇಬರ್ ಮಾಡೋ ಹಾಗಿಲ್ಲ, ಚೈಲ್ಡ್ ಲೇಬರ್ನ ಅಬಾಲಿಷ್ ಮಾಡಲಾಗಿದೆ. ಹಾಗೆ ಆರ್ಟಿಕಲ್ 43A ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದ್ರ ಕೆಳಗೆ ಇಂಡಸ್ಟ್ರೀಸ್ನ ಮ್ಯಾನೇಜ್ ಮಾಡೋಕ್ಕೆ ಕಾರ್ಮಿಕರ ಭಾಗವಹಿಕೆ ಕೂಡ ಅವಶ್ಯಕ ಅನ್ನೋದನ್ನು ಹೇಳಲಾಗಿದೆ. ಸಂವಿಧಾನದ ಈ ಎಲ್ಲ ಆರ್ಟಿಕಲ್ಸ್ನ ನೀವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ಮೇನ್ಸ್ ಎಕ್ಸಾಮ್ ಆನ್ಸರ್ ರೈಟಿಂಗ್ಗೆ ಎರಡಕ್ಕೂ ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಕಂಟ್ರಿ ಆಫ್ ಒರಿಜಿನ್ ಟ್ಯಾಗ್ ಎ ಮಸ್ಟ್. ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 3 ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ದ ಎಕಾನಮಿ ಇದ್ರ ಕೆಳಗೆ ಬರುತ್ತೆ. ಕೋವಿಡ್-19 ಪ್ಯಾಂಡಮಿಕ್ನ ನಂತರ ಏನು ಆತ್ಮನಿರ್ಭರ್ ಭಾರತ್ ಕೆಳಗೆ ಭಾರತದಲ್ಲೇ ಉತ್ಪಾದನೆ ಆಗಿರುವಂಥ ಗೂಡ್ಸ್ನ ಜಾಸ್ತಿ ಉಪಯೋಗಿಸಿ ಅಂತ ಒಂದು ಕರೆಯನ್ನು ಕೊಡಲಾಗಿತ್ತು. ಅದ್ರ ಕೆಳಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಏನಿದೆ ಇದನ್ನು ನಾವು ಜಾಸ್ತಿ ಎನ್ಕರೇಜ್ ಮಾಡಬೇಕಂದ್ರೆ ಈ ಕಾಮರ್ಸ್ ಪೋರ್ಟಲ್ಸ್ ಏನಿದೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದ ವೆಬ್ಸೈಟ್ಗಳಲ್ಲಿ ಪ್ರಾಡಕ್ಟ್ನ ಅವರು ಹಾಕಿದಾಗ ಆ ಪ್ರಾಡಕ್ಟ್ ಯಾವ ದೇಶದಲ್ಲಿ ಉತ್ಪಾದನೆ ಆಗಿದೆ ಅಂತ ಹೇಳೋದು ಕಡ್ಡಾಯವಾಗಿದೆ ಅಂತ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ನವರು ಇಲ್ಲಿ ಹೇಳ್ತಾ ಇದ್ದಾರೆ.
ಈಗಾಗಲೇ ಲೀಗಲ್ ಮೆಟ್ರಾಲಜಿ ಪ್ಯಾಕೇಜ್ಡ್ ಕಮಾಡಿಟೀಸ್ ರೂಲ್ಸ್ ಅಂತ 2011 ಫಾರ್ಮ್ ಆಗಿತ್ತು. ಅದನ್ನು 2017 ಈ ಕಾಮರ್ಸ್ ವೆಬ್ಸೈಟ್ಗಳಾದ ಅಮೆಝಾನ್, ಫ್ಲಿಪ್ಕಾರ್ಟ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋಕ್ಕೋಸ್ಕರ ಚೇಂಜ್ ಮಾಡಲಾಗಿತ್ತು. ಈ ಲೀಗಲ್ ಮೆಟ್ರಾಲಜಿ ರೂಲ್ಸ್ ಕೆಳಗೆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದವ್ರು ಏನಿರ್ತಾರೆ ಅವರು ಪ್ಯಾಕೇಜ್ನ ಹೆಸರು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅದರ ಅಡ್ರೆಸ್ಸು, ಆ ಕಮಾಡಿಟಿಯ ಕಾಮನ್ ಹಾಗೂ ಜೆನರಿಕ್ ಅಂದರೆ ಏನು ಸೈಂಟಿಫಿಕ್ ಹೆಸರಿದ್ರೆ ಅದರ ಹೆಸರು, ಅದರ ತೂಕ, ಅಳತೆ, ಯಾವಾಗ ಪ್ರೊಡಕ್ಷನ್ ಆಗಿತ್ತು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿತ್ತು, ಅದರ ವರ್ಷ ಹಾಗೂ ತಿಂಗಳು, MRP ಏನು, ಏನಾದ್ರು ಕನ್ಸ್ಯೂಮರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅದರ ಡೀಟೇಲ್ಸ್ ಏನು, ಇದನ್ನೆಲ್ಲ ಕೊಡೋದು ಕಡ್ಡಾಯವಾಗಿರುತ್ತೆ. ಅದರ ಜೊತೆಗೆ ಆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಲ್ಲಿ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂದರೆ ಯಾವ ದೇಶದಲ್ಲಿ, ಅದನ್ನು ನಾವು ಕಂಟ್ರಿ ಆಫ್ ಒರಿಜಿನ್ ಅಂತ ಹೇಳ್ತೀವಿ, ಅದನ್ನು ಕೂಡ ಮೆನ್ಷನ್ ಮಾಡೋದು ಕಡ್ಡಾಯವಾಗಿದೆ ಈ ರೂಲ್ಸ್ ಪ್ರಕಾರ. ಈ ರೂಲ್ಸ್ನ 2017 ಫಾರ್ಮ್ ಮಾಡಿದ್ರು ಕೂಡ ಈಗ ಅದನ್ನು ಮತ್ತೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ನ ಎನ್ಕರೇಜ್ ಮಾಡೋಕ್ಕೋಸ್ಕರ ರಿಮೈಂಡರ್ ಆಗಿ ಈ ಎಲ್ಲ ಕಂಪ್ನಿಗಳಿಗೂ ಮಿನಿಸ್ಟ್ರಿ ಮತ್ತೆ ಹೇಳ್ತಾ ಇದೆ ಅನ್ನೋದು ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥದ್ದು. ಈ ಆರ್ಟಿಕಲ್ನ ಬ್ಯಾಕ್ಗ್ರೌಂಡಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಇದ್ರ ಬಗ್ಗೆ ತಿಳ್ಕೊಳೋದು ಅವಶ್ಯಕ ಆಗುತ್ತೆ. ಇದನ್ನು 1995 ಎಸ್ಟಾಬ್ಲಿಷ್ ಮಾಡಿದ್ರು. ಇದು ಯೂನಿಯನ್ ಮಿನಿಸ್ಟ್ರಿ ಕಾಮರ್ಸ್ ಆಫ್ ಇಂಡಸ್ಟ್ರಿ ಕೆಳಗೆ ಬರುತ್ತೆ. ಇದನ್ನು ಮುಂಚೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಪ್ರಮೋಷನ್ DIPP ಅಂತ ಕರಿತಾ ಇದ್ರು. ಇದರ ಕೆಲಸ ಏನು ಅಂತಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಏನಿದೆ ಅದನ್ನು ನಿಯಂತ್ರಣ ಮಾಡುವಂಥದ್ದು ಹಾಗೂ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಹಾಗೂ ಟೆಕ್ನಾಲಜಿಕಲ್ ಫ್ಲೋಸ್ ಏನಿರುತ್ತೆ ಹಾಗೂ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೇಗೆ ನಡೀತಿದೆ ಅನ್ನೋದನ್ನು ಅದ್ರ ಮೇಲೆ ಒಂದು ಕಣ್ಣಿಟ್ಟಿರೋ ಅಂಥದ್ದು. ಸರ್ಕಾರ ಏನು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಫಾರ್ಮ್ ಮಾಡುತ್ತೆ ಆ ಫಾರ್ಮುಲೇಷನಲ್ಲೇ ಭಾಗವಹಿಸುವಂಥದ್ದು ಹಾಗೂ ಅದರ ಇಂಪ್ಲಿಮೆಂಟೇಷನಲ್ಲಿ ಕೆಲಸ ಮಾಡುವಂಥದ್ದು, ಇಂಡಸ್ಟ್ರಿಯಲ್ ಗ್ರೋತ್ ಹೇಗೆ ನಡೀತಾ ಇದೆ, ಯಾವ ಇಂಡಸ್ಟ್ರೀಸ್ ಏನು ಪರ್ಫಾರ್ಮ್ ಮಾಡ್ತಾ ಇದೆ ಇದನ್ನು ಮಾನಿಟರ್ ಮಾಡುವಂಥದ್ದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಬರುತ್ತೆ ಅದ್ರ ಮೇಲೆ ಪಾಲಿಸಿ ಮಾಡುವಂಥದ್ದು, ಅಂದರೆ ಯಾರು ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂತ ಏನು ರೂಲ್ಸ್ ಮಾಡ್ತಾರೆ, ಯಾವ ರೂಟಲ್ಲಿ ಬರಬೇಕು ಅನ್ನೋದಕ್ಕೆ ರೂಲ್ಸ್ ಮಾಡ್ತಾರೆ, ಅದನ್ನು ಫಾರ್ಮುಲೇಟ್ ಮಾಡುವಂಥದ್ದು ಹಾಗೂ ನಂತರ ಅದರ ಪ್ರಮೋಷನ್ ಹಾಗೂ ಅದರ ಫೆಸಿಲಿಟೇಷನ್ಗೆ ಕೆಲಸ ಮಾಡುವಂಥದ್ದು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಏನು ನಮಗೆ ಗೊತ್ತಿದೆ ಅಂದರೆ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್, ಇಂಡಸ್ಟ್ರಿಯಲ್ ಡಿಸೈನ್ಸ್, ಜಾಗ್ರಫಿಕಲ್ ಇಂಡಿಕೇಶನ್, ಗೂಡ್ಸ್ ಇವೆಲ್ಲ ಏನು ರೂಲ್ಸ್ ಮಾಡ್ತಾರೆ ಇದ್ರದ್ದೆಲ್ಲ ಪಾಲಿಸಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಹಾಗೂ ಇಂಟರ್ನಲ್ ಟ್ರೇಡ್ ಮಾಡುತ್ತೆ. ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಲಿಮ್ಸ್ಗೋಸ್ಕರ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಏನು ಮಾಡುತ್ತೆ, ಲೀಗಲ್ ಮೆಟ್ರಾಲಜಿ ರೂಲ್ಸ್ ಏನು ಹೇಳುತ್ತೆ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಏನು ಹೇಳುತ್ತೆ, ಏನು ಕೆಲಸ ಮಾಡುತ್ತೆ ಇದನ್ನೆಲ್ಲ ತಿಳ್ಕೊಳೋದು ನಿಮಗೆ ಅವಶ್ಯಕವಾಗಿದೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಟೇಕ್ ಅ ಕಾಲ್ ಆನ್ ಆಸ್ಟ್ರೇಲಿಯಾಸ್ ಇನ್ಕ್ಲೂಷನ್ ಇನ್ ಮಲಬಾರ್ ಎಕ್ಸಸೈಸಸ್. ಇದು ಜನರಲ್ ಸ್ಟಡೀಸ್ ಪೇಪರ್ 2, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಬೈಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್, ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆ್ಯಂಡ್ ಎಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಈ ಟಾಪಿಕ್ ಕೆಳಗೆ ಬರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಲಬಾರ್ ಎಕ್ಸಸೈಸ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಇದನ್ನು 1992 ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಧ್ಯದಲ್ಲಿ ಸ್ಟಾರ್ಟ್ ಮಾಡಲಾಗಿತ್ತು. ಎರಡೇ ಕಂಟ್ರಿಗಳಾದ್ರಿಂದ ಇದು ಒಂದು ಬೈಲ್ಯಾಟ್ರಲ್ ಎಕ್ಸಸೈಸ್ ಆಗಿತ್ತು. ಈ ಎರಡೂ ಕಂಟ್ರಿಗಳ ನೇವಿ ಮಧ್ಯ ನಡೀತಾ ಇತ್ತು. 2015 ಈ ಎರಡೂ ಕಂಟ್ರಿಗಳ ಜೊತೆ ಜಪಾನ್ ಕೂಡ ಸೇರ್ಕೊಂತು. ಹಾಗಾಗಿ ಇದೊಂದು ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಆಗಿ ಬದಲಾವಣೆ ಆಯಿತು. ಈ ಮೂರು ದೇಶಗಳ ಮಧ್ಯ ನಡೆಯುವ ಮಲಬಾರ್ ಎಕ್ಸಸೈಸ್ ಕೆಲವೊಮ್ಮೆ ಇಂಡಿಯನ್ ಓಷನಲ್ಲಿ, ಕೆಲವೊಮ್ಮೆ ಪೆಸಿಫಿಕ್ ಓಷನಲ್ಲಿ, ಹೀಗೆ ಆಲ್ಟರ್ನೇಟಿವ್ ರೀತಿಯಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ. ಈ ಮಲಬಾರ್ ಎಕ್ಸಸೈಸ್ನ ಮೂಲ ಉದ್ದೇಶ ಭಾರತ, US ಹಾಗೂ ಜಪಾನ್ಗಳ ನೇವಿ ಮಧ್ಯ ಇಂಡೋ ಹಾಗೂ ಪೆಸಿಫಿಕ್ ಓಷನ್ ಈ ಜಾಗದಲ್ಲಿ ನೇವಲ್ ಕೋಆಪರೇಷನ್ನ ಬಲಪಡಿಸುವಂಥದ್ದು. 2017 ಮಲಬಾರ್ ಎಕ್ಸಸೈಸ್ ಸೇರ್ಕೋಬೇಕು ಅನ್ನೋ ಆಸಕ್ತಿಯಿಂದ ಆಸ್ಟ್ರೇಲಿಯಾ ತನ್ನ ವಿನಂತಿಯನ್ನು ಸೂಚಿಸಿದೆ. ಆದರೆ 2017, 18, 19 ಇದು ನಡೆದಿಲ್ಲ. ಈ ವರ್ಷ 2020 ಈಗಾಗಲೇ ಮಲಬಾರ್ ಎಕ್ಸಸೈಸ್ COVID-19 ವಿಳಂಬವಾಗಿದೆ. ಹಾಗಾಗಿ ಮೂರು ದೇಶಗಳ ಮಧ್ಯೆ ಏನು ಡಿಫೆನ್ಸ್ ಮೀಟಿಂಗ್ ನಡೀತಾ ಇದೆ ಮುಂದಿನ ವಾರ, ಅದರಲ್ಲಿ ಆಸ್ಟ್ರೇಲಿಯಾನ ಸೇರಿಸ್ಕೋಬೇಕಾ ಇಲ್ವಾ ಅಂತ ಒಂದು ಡಿಸಿಷನ್ ತಗೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ ಇದು ತುಂಬ ಮುಖ್ಯವಾದ ರೀಜನ್. ಜಗತ್ತಿನ ಅತ್ಯಧಿಕ ಟ್ರೇಡ್ ಏನಿದೆ ಅದು ಈ ರೀಜನ್ನಿಂದ ಅದರ ಮೂಲಕನೇ ಪಾಸ್ ಆಗಬೇಕಾಗಿದೆ. ಸೊ ಹಾಗಾಗಿ ಈ ರೀಜನ್ ಮೇಲೆ ಯಾರ್ದು ಎಷ್ಟು ಕಂಟ್ರೋಲ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಜಿಯೋ ಪೊಲಿಟಿಕ್ಸ್ ಪ್ರಕಾರ. ಈಗಾಗಲೇ ಕ್ವಾಡ್ ಎಂಬ ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ ಇದೆ.
ಅದರಲ್ಲಿ ಇಂಡಿಯಾ, US, ಜಪಾನ್ ಹಾಗೂ ಆಸ್ಟ್ರೇಲಿಯಾ ಈ ಇಂಡೋ ಪೆಸಿಫಿಕ್ ರೀಜನ್ನ ಬ್ಯಾಲೆನ್ಸ್ಡ್ ಹಾಗೂ ಓಪನ್ ಆಗಿ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಫಾರ್ಮ್ ಆಗಿದೆ. ಈಗ ಏನಾದರೂ ಮಲಬಾರ್ ಎಕ್ಸಸೈಸ್ ಒಳಗೆ ಅಂದರೆ ಆಗಲೇ ಭಾರತ, US ಆಗಲೂ ಜಪಾನ್ ಇರೋ ಅಂಥ ಒಂದು ಗ್ರೂಪಿಂಗ್ ಮಿಲಿಟ್ರಿ ಎಕ್ಸಸೈಸ್ ಒಳಗೆ ನಾವು ಆಸ್ಟ್ರೇಲಿಯಾನೂ ಸೇರಿಸ್ಕೊಂಡ್ರೆ ಈ ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗ್ ಏನಿದೆ ಅದು ಕೇವಲ ಇನ್ಫಾರ್ಮಲ್ ಗ್ರೂಪಿಂಗ್ ಆಗಿ ಉಳ್ಕೊಳೋದಿಲ್ಲ, ಒಂದು ಮಿಲಿಟ್ರಿ ಗ್ರೂಪಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಮುಂಚೆ ಭಾರತ ಒಪ್ಪಿಲ್ಲ, ಆದರೆ ಈಗ ಆಸ್ಟ್ರೇಲಿಯಾನ ಸೇರಿಸ್ಕೊಳ್ಳೋಕ್ಕೆ ಯಾಕೆ ಒಪ್ಪಬಹುದು ಅಂತ ಅಂದರೆ ಚೈನಾ ಯಾವಾಗಲೂ ಈ ಆಸ್ಟ್ರೇಲಿಯಾನ ಕ್ವಾಡ್ರಿಲ್ಯಾಟ್ರಲ್ ಗ್ರೂಪಿಂಗಿಗೆ ಸೇರಿಸ್ಕೊಳೋದ್ರ ವಿರುದ್ಧವಾಗಿದೆ. ಆದರೆ ಈಗ ಭಾರತ ಮತ್ತು ಚೈನಾ ಮಧ್ಯೆ ಏನು ಟೆನ್ಷನ್ಸ್ ನಡೀತಾ ಇದೆ ಆ ಬ್ಯಾಕ್ಗ್ರೌಂಡಲ್ಲಿ ಭಾರತ ಇದಕ್ಕೆ ಒಪ್ಕೋಬಹುದು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಈ ಆರ್ಟಿಕಲ್ನಿಂದ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೆ ನಿಮಗೆ ಮಲಬಾರ್ ಎಕ್ಸಸೈಸ್ ಯಾವ ಕಂಟ್ರೀಸ್ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಿರಬೇಕು, ನಂತರ ಕ್ವಾಡ್ ಬಗ್ಗೆ ಗೊತ್ತಿರಬೇಕು, ಮೇನ್ಸ್ ಎಕ್ಸಾಮ್ ಆನ್ಸರ್ ರೈಟಿಂಗ್ ಪರ್ಸ್ಪೆಕ್ಟಿವಿಂದ ಇಂಡೋ ಪೆಸಿಫಿಕ್ ರೀಜನ್ ಏಕೆ ಇಂಪಾರ್ಟೆಂಟ್ ಇದೆ ಹಾಗೂ ಚೈನಾನ ಕೌಂಟರ್ ಮಾಡೋಕ್ಕೆ ಭಾರತ ಇಂಡೋ ಪೆಸಿಫಿಕ್ ರೀಜನಲ್ಲಿ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ತುಂಬಾ ಮುಖ್ಯವಾಗಿರೋ ಟಾಪಿಕ್ ಆಗಿರೋದ್ರಿಂದ ಇದ್ರ ಬಗ್ಗೆ ನೀವು ಫ್ಯಾಕ್ಟ್ಸ್ ಹಾಗೂ ಅನಾಲಿಸಿಸ್ ಎರಡರ ಬಗ್ಗೆನೂ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಮುಂದಿನ ಆರ್ಟಿಕಲ್ ಓನಿಂಗ್ ಅಪ್ ಟು ಕ್ರಿಮಿನಲೈಸೇಷನ್ ಇನ್ ಪೊಲಿಟಿಕ್ಸ್. ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಪೊಲಿಟಿಕಲ್ ಪಾರ್ಟೀಸ್ ಕೆಳಗೆ ಬರುವಂಥದ್ದು. ಪೊಲಿಟಿಕಲ್ ಪಾರ್ಟೀಸ್ ಕೆಲವೊಮ್ಮೆ ಕ್ರಿಮಿನಲ್ ರೆಕಾರ್ಡ್ ಇರುವವರಿಗೆ ಏನು ಟಿಕೆಟ್ ಕೊಡ್ತಾರೆ, ನಂತರ ಅವರು ಗೆದ್ದು ಬರ್ತಾರೆ ಹಾಗೂ ನಮ್ಮ ಲೆಜಿಸ್ಲೇಚರ್ ಹಾಗೂ ಎಕ್ಸಿಕ್ಯೂಟಿವ್ನ ಅಂಗಾನೂ ಆಗ್ತಾರೆ, ನಮ್ಮನ್ನು ರೆಪ್ರೆಸೆಂಟು ಮಾಡ್ತಾರೆ. ಇದಕ್ಕೆ ನಾವು ಕ್ರಿಮಿನಲೈಸೇಷನ್ ಇನ್ ಪೊಲಿಟಿಕ್ಸ್ ಅಂತ ಕರಿತೀವಿ. ಇದನ್ನು ಉದ್ದೇಶಿಸಿ ಫೆಬ್ರವರಿ 2020ಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡಿದೆ ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ವಿರುದ್ಧ. ಈ ಜಡ್ಜ್ಮೆಂಟ್ನ ಪ್ರಕಾರ ಯಾವುದೇ ಪೊಲಿಟಿಕಲ್ ಪಾರ್ಟಿ ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರೋವಂಥವ್ರಿಗೆ ಟಿಕೆಟ್ ಕೊಟ್ಟರೆ ಆ ಸೆಲೆಕ್ಷನ್ ಅದು ಯಾಕೆ ಮಾಡಿದೆ ಅಂತ ರೀಸನ್ ಕೊಡಬೇಕಾಗತ್ತೆ. ಅಂದರೆ ಕ್ರಿಮಿನಲ್ ರೆಕಾರ್ಡ್ ಇರೋರನ್ನ ಏನಾದ್ರು ಆ ಪೊಲಿಟಿಕಲ್ ಪಾರ್ಟಿ ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ ಕೊಟ್ಟರೆ ಯಾಕೆ ಕ್ರಿಮಿನಲ್ ರೆಕಾರ್ಡ್ ಇಲ್ಲದೆ ಇರೋ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ರೀಸನ್ ಕೊಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಏನಾದ್ರು ಹಾಗೆ ಮಾಡದೇ ಇದ್ದರೆ ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಪರಿಗಣಿಸಲಾಗುತ್ತೆ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಹೇಳಲಾಗ್ತಾ ಇದೆ. ಎಲೆಕ್ಟ್ ಆಗಿ ಬಂದಿರೋವಂಥ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಗಳಲ್ಲಿ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸಸ್ ಪೆಂಡಿಂಗ್ ಇದೆ ಅನ್ನೋ ಡೇಟಾ ನೋಡಿದರೆ ನಾವು 2004ಅಲ್ಲಿ ಅದು 24% ಇದೆ, 2009ಅಲ್ಲಿ 30%, 2014ಅಲ್ಲಿ 34% ಹಾಗೂ 2019ಅಲ್ಲಿ 43% ಇದೆ. ಆದರೂ ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ಯಾಕೆ ನಾವು ನಿಯಂತ್ರಿಸೋಕ್ಕಾಗ್ತಾ ಇಲ್ಲ, ಅದಕ್ಕೆ ಕೆಲವಷ್ಟು ರೀಸನ್ಸ್ನ ನೋಡೋಣ. ಯಾರು ಈ ಪೊಲಿಟಿಷಿಯನ್ಸ್ನ ಬ್ಯಾಕ್ಗ್ರೌಂಡ್ನ ಎತ್ತಿ ಹಿಡಬೇಕು ಅಂದರೆ ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮುಂದೆ ತರಬೇಕು, ಆ ಸಿವಿಲ್ ಸೊಸೈಟಿ, ಮೀಡಿಯಾ ಇವರೇ ಪೊಲಿಟಿಕ್ಸ್ನಿಂದ ಡಾಮಿನೇಟ್ ಆಗಿದ್ದಾರೆ. ಬ್ಯೂರೋಕ್ರಸಿ ಹಾಗೂ ಬಿಸ್ನೆಸ್ ಏನಿದೆ ಇವ್ರ ಮೇಲೂ ಕೂಡ ಪೊಲಿಟಿಷಿಯನ್ಸ್ನ ಡಾಮಿನೇಷನ್ ಇದೆ. ಈ ಪೊಲಿಟಿಷಿಯನ್ಸ್ಗೆ ಕೇಪಬಿಲಿಟಿ ಇಲ್ಲ ಅಂತಲ್ಲ, ಆದರೆ ಅವ್ರಿಗೆ ಪಬ್ಲಿಕ್ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ಇಲ್ಲದೆ ಇರೋವಂಥದ್ದು, ದುಡ್ಡು ಕೊಟ್ಟು ವೋಟ್ಗಳನ್ನ ಕೊಂಡ್ಕೊಳೋ ಅಂಥದ್ದು, ಇದಕ್ಕೆ ನಾವು ಮನಿ ಪವರ್ ಅಂತ ಕರಿತೀವಿ. ಇನ್ಸ್ಟಿಟ್ಯೂಷನಲೈಸ್ ಮಿಸ್ಡೂಯಿಂಗ್ಸ್ ಅಂದರೆ ಈಗಾಗಲೇ ನಮಗೆ ಯಾವ ಪಾರ್ಟಿಗೆ ಯಾರು ಎಷ್ಟು ಫಂಡ್ ಮಾಡ್ತಾ ಇದ್ದಾರೆ ಅಂತ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋದು, ಇದು ಕೂಡ ಇವುಗಳ ಮಧ್ಯೆ ಅಂದರೆ ಬ್ಯೂರೋಕ್ರಸಿ, ಬಿಸ್ನೆಸ್, ಪೊಲಿಟಿಕ್ಸ್ ಇವ್ರಗಳ ಮಧ್ಯೆ ಏನು ಲಿಂಕ್ ಇದೆ ಅದನ್ನು ಜಾಸ್ತಿ ಹೆಚ್ಚು ಮಾಡುತ್ತೆ. ಇದನ್ನೆಲ್ಲ ನಿಯಂತ್ರಿಸೋಕ್ಕೆ ಏನು ಲಾ ಹಾಗೂ ಜಡ್ಜ್ಮೆಂಟ್ಸ್ ಇದ್ದರೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋದು, ಅದರ ಇಂಪ್ಲಿಮೆಂಟೇಷನ್ ನಡೀದೇ ಇರೋದು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಅಂಥವ್ರನ್ನ ಎಲೆಕ್ಷನ್ಸಿಂದ ಬ್ಯಾನ್ ಮಾಡೋಕ್ಕಾಗದೇ ಇರೋವಂಥದ್ದು, ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ಹಾಗಾಗಿ ನಿಯಂತ್ರಣೆ ಮಾಡೋಕ್ಕಾಗದೇ ಇರೋದಕ್ಕೆ ಇದೆಲ್ಲ ರೀಸನ್ಸ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಮುಖ್ಯ ಕಾರಣ ಏನು ಅಂದರೆ ನಾವು ಈಗಾಗಲೇ ನೋಡ್ದಂಗೆ 43% ಜನ ಏನಾದ್ರು ಎಲೆಕ್ಷನ್ ಗೆದ್ದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ ಅಂತ ಅಂದರೆ ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ವಿರುದ್ಧ ಏನಾದ್ರು ಲೆಜಿಸ್ಲೇಚರ್ ಬರೋ ಹಾಗಿದ್ರೆ ಅದನ್ನು ಈ ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಇರೋ ಅಂಥವರು ಆಬ್ವಿಯಸ್ಲಿ ಅದನ್ನು ಜಾರಿಗೆ ತರೋದಿಲ್ಲ. ಹೀಗಾಗಿ ಇವೆಲ್ಲ ಕಾರಣದಿಂದ ನಾವು ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ಅವಾಯ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂದಿದೆ ಫೆಬ್ರವರಿ 2020 ಎಂದು, ಅದು ಈ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ನ ವಿರುದ್ಧ ಒಂದು ತುಂಬ ಇಂಪಾರ್ಟೆಂಟ್ ಹೆಜ್ಜೆ ಆಗಿದೆ. ಇದನ್ನು ಈಗ ಮುಂಬರುವ ಬಿಹಾರ್ ಎಲೆಕ್ಷನಲ್ಲಿ ಅಕ್ಟೋಬರ್ 2020ಯಲ್ಲಿ ಉಪಯೋಗಿಸಿ ಕ್ರಿಮಿನಲೈಸೇಷನ್ನ ಹೇಗೆ ನಿಯಂತ್ರಿಸಬಹುದು ಅಂತ ಈ ಆರ್ಟಿಕಲಲ್ಲಿ ಕೊಡಲಾಗಿದೆ. ಈ ಜಡ್ಜ್ಮೆಂಟಿಂದ ಎಲ್ಲ ಬದಲಾಗಲಿಕ್ಕಿಲ್ಲ. ಅಂದರೆ ಮುಂಬರುವ ಎಲೆಕ್ಷನ್ಸಲ್ಲೂ ಕೂಡ ಫೇಕ್ ನ್ಯೂಸ್ ಆಗ್ಬೋದು ಹಾಗೂ ಟ್ರೋಲಿಂಗ್ ಮಾಡ್ಬೋದು, ಸಾಕಷ್ಟು ಇದಕ್ಕೆ ವಿರುದ್ಧ ಸಮಸ್ಯೆಗಳು ಬರ್ಬೋದು. ಆದರೆ ಎಲೆಕ್ಷನ್ ಕಮಿಷನ್ ಏನಾದ್ರು ಇವ್ರು ಏನು ಪೊಲಿಟಿಷಿಯನ್ಸ್ ತಮ್ಮ ಎಫಿಡೆವಿಟ್ನಲ್ಲಿ ಅವರು ಡೀಟೇಲ್ಸ್ ಹಾಕ್ತಾರೆ ಅದನ್ನು ಕ್ಲಾರಿಫೈ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಪಬ್ಲಿಕ್ ಮಾಡಿ
ನಂತರ ಪೊಲಿಟಿಕಲ್ ಪಾರ್ಟೀಸ್ಗೆ ನೀವು ಯಾಕೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅಂತ ಪ್ರಶ್ನಿಸಿದಾಗ ಇದರಿಂದ ಒಂದು ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಎಚ್ಚೆತ್ಕೊಂಡು ಪಬ್ಲಿಕ್ ಅವೇರ್ನೆಸ್ ಜಾಸ್ತಿಯಾಗಿ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ವಿರುದ್ಧ ಒಂದು ಇಂಪಾರ್ಟೆಂಟ್ ಹೆಜ್ಜೆ ಆಗಬಹುದು ಅಂತ ಈ ಆರ್ಟಿಕಲ್ನಲ್ಲಿ ಕನ್ಕ್ಲೂಷನ್ ಮಾಡಿದ್ದಾರೆ. ಮುಂದಿನ ಆರ್ಟಿಕಲ್ ನನ್ ಗೇಮ್ಸ್. ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ತನ್ನ ಮೆಂಬರ್ಶಿಪ್ ವಿತ್ಡ್ರಾ ಮಾಡಬೇಕು ಅಂತ ನೋಟಿಫೈ ಮಾಡಿದೆ, ಅದರ ಬಗ್ಗೆ ಇದೆ. ಈ ವರ್ಷದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ WHO ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಹಾಗಾಗಿ ಮೊದಲು ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ನ 17 ಸ್ಪೆಷಲೈಸ್ಡ್ ಏಜೆನ್ಸಿಗಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಒಂದು. ಇದರ ಮೆಂಬರ್ ಸ್ಟೇಟ್ಸ್ ಯಾರು ಅಂತ ಅಂದರೆ WHO ಕಾನ್ಸ್ಟಿಟ್ಯೂಷನ್ನ ಯಾರು ರ್ಯಾಟಿಫೈ ಮಾಡ್ತಾರೆ ಅಂದರೆ WHOದ ಒಂದು ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆ, ಅದಕ್ಕೆ ಯಾವ ಕಂಟ್ರಿ ಸಿಗ್ನೇಟ್ರಿ ಆಗುತ್ತೆ ಆ ಕಂಟ್ರೀಸ್ ಎಲ್ಲದೂ WHOಗೆ ಮೆಂಬರ್ ಸ್ಟೇಟ್ಸ್ ಆಗ್ತಾರೆ. ಈಗ ಅದು ಸದ್ಯಕ್ಕೆ 194 ಮೆಂಬರ್ ಸ್ಟೇಟ್ಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಮೆಂಬರ್ಸ್ ಆಗಿದ್ದಾರೆ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಹೇಗೆ ಫಂಡ್ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ WHO ಗೆ 2 ರೀತಿಯ ಕಾಂಟ್ರಿಬ್ಯೂಷನ್ ಬರುತ್ತೆ, ಒಂದು ಅಸೆಸ್ಡ್ ಹಾಗೂ ಇನ್ನೊಂದು ವಾಲಂಟರಿ. ಈ ಅಸೆಸ್ಡ್ ಕಾಂಟ್ರಿಬ್ಯೂಷನ್ಸ್ ಕೆಳಗೆ ಏನು 194 ಮೆಂಬರ್ ಸ್ಟೇಟ್ಸ್ ಇದ್ದಾರೆ, ಈ ಪ್ರತಿಯೊಂದು ಸ್ಟೇಟ್ ಕೂಡ ತನ್ನ ವೆಲ್ತ್ನ ಒಂದು ಪ್ರಪೋರ್ಷನ್ ಅಂದರೆ ತನ್ನ GDP ಏನಿದೆ ಅದರದ್ದೊಂದು ಪರ್ಸೆಂಟೇಜ್ನ ಕಾಂಟ್ರಿಬ್ಯೂಷನ್ ಆಗಿ WHO ಫಂಡ್ ಮಾಡಬೇಕಾಗತ್ತೆ. ಇದು ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರತಿ 2 ವರ್ಷಕ್ಕೆ ಅದು ಅಪ್ರೂವಲ್ ಆಗ್ತಾ ಇರುತ್ತೆ. ನಂತರ ವಾಲಂಟ್ರಿ ಕಾಂಟ್ರಿಬ್ಯೂಷನಲ್ಲಿ ಮೆಂಬರ್ ಸ್ಟೇಟ್ಸ್ ಆಗ್ಬೋದು, ಇಲ್ಲ ಅಂದರೆ ಬೇರೆ ಯುನೈಟೆಡ್ ನೇಷನ್ದು ಆರ್ಗನೈಸೇಷನ್ಸ್ ಇರ್ಬೋದು, ಇಲ್ಲ ಬೇರೆ ಚಾರಿಟಿ ಆರ್ಗನೈಸೇಷನ್ಸ್ ಇರ್ಬೋದು, ಇವರೆಲ್ಲ ಸ್ವತಃ ತಮ್ಮ ಇಚ್ಛೆಯಿಂದ ವಾಲಂಟ್ರಿಯಾಗಿ ಕಾಂಟ್ರಿಬ್ಯೂಷನ್ ಈ WHO ಫಂಡಿಂಗಿಗೆ ಮಾಡ್ಬೋದು. ಇವೆರಡನ್ನು ಹೊರತುಪಡಿಸಿ ಹೊಸದಾಗಿ WHO ಫೌಂಡೇಶನ್ ಅಂತ ಈ ವರ್ಷದ ಮೇಯಲ್ಲಿ ಫಾರ್ಮ್ ಆಗಿದೆ. ಇದು WHO ಇಂದ ಲೀಗಲಿ ಸಪ್ರೇಟ್ ಆಗಿದೆ. ಇದ್ರ ಕೆಳಗೆ ಜನರಲ್ ಪಬ್ಲಿಕ್, ಇಂಡಿವಿಜುವಲ್ ಡೋನರ್ಸ್, ಕಾರ್ಪೊರೇಟ್ಸ್ ಇವರೆಲ್ಲರೂ ವಾಲಂಟರಿಯಾಗಿ ಇಲ್ಲಿ ಡೊನೇಟ್ ಮಾಡ್ಬೋದು. ಈ WHO ಫೌಂಡೇಶನ್ನಲ್ಲಿ ಏನು ಫಂಡಿಂಗ್ ಆಗುತ್ತೆ ಈ ಹಣನ ತುಂಬ ಸುಲಭವಾಗಿ ಹಾಗೂ ಬೇಗ ಕೋವಿಡ್ನಂತಹ ಹೈ ಇಂಪ್ಯಾಕ್ಟ್ ಪ್ರೋಗ್ರಾಮ್ಸ್ ಏನಿರುತ್ತೆ, ಎಮರ್ಜೆನ್ಸಿ ಸಿಚುವೇಶನ್ಸ್ ಇರುತ್ತೆ, ಆ ಸಿಚುವೇಶನ್ಗಳಲ್ಲಿ ಫಂಡಿಂಗ್ ಹಣ ಬೇಗ ದೊರಕಲಿ ಅನ್ನೋ ಕಾರಣದಿಂದ ಈ WHO ಫೌಂಡೇಶನ್ನ ಫಾರ್ಮ್ ಮಾಡಲಾಗಿದೆ. ಈ ಆರ್ಟಿಕಲ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ತನ್ನ ಫಂಡಿಂಗ್ನ ವಿತ್ಡ್ರಾ ಮಾಡ್ತಾ ಇರೋದ್ರ ಬಗ್ಗೆ ಕೊಡಲಾಗಿದೆ. ಈಗಾಗಲೇ COVID-19ಇಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ 2.8 ಮಿಲಿಯನ್ ಕೇಸಸ್ ಹಾಗೂ 0.13 ಮಿಲಿಯನ್ ಡೆತ್ ಆಗಿದೆ. ಇದಕ್ಕೆಲ್ಲ ಕಾರಣ WHO ಅಂತ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬ್ಲೇಮ್ ಮಾಡ್ತಾ ಇದೆ. WHO ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿಲ್ಲ, ಸರಿಯಾದ ಟೈಮ್ಗೆ ರೆಸ್ಪಾಂಡ್ ಮಾಡದೆ ಹೀಗೆ ಆಗಿದೆ ಅನ್ನೋದು USA ಕೊಡುವಂಥ ಒಂದು ಕಾರಣ. ಹಾಗೆ ಏನಾದ್ರು USA WHO ಫಂಡಿಂಗಿಂದ ಏನಾದ್ರು ವಿತ್ಡ್ರಾ ಮಾಡಿದ್ರೆ ಏನಾಗುತ್ತೆ? WHO ಯುನೈಟೆಡ್ ಸ್ಟೇಟ್ಸ್ $450 ಮಿಲಿಯನ್ ಫಂಡ್ ಮಾಡುತ್ತೆ ಪ್ರತಿ ವರ್ಷ. ಅದರ ಜೊತೆಗೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ನ ಪ್ರೊವೈಡ್ ಮಾಡುತ್ತೆ. ಈ ಗ್ರಾಫಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ನ ಕಾಂಟ್ರಿಬ್ಯೂಷನ್ ಏನಿದೆ ಟೋಟಲ್ WHO ಫಂಡಿಂಗ್ಗೆ ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ಬೋದು. ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಫಂಡಿಂಗಲ್ಲಿ ಹಾಗೂ ಟೆಕ್ನಿಕಲ್ ಎಕ್ಸ್ಪರ್ಟೀಸಲ್ಲಿ ಎರಡೂ ಕಡೆ ಲಾಸ್ ಆಗೋದಂತೂ ಖಚಿತ. USA ಕೂಡ WHO ತನ್ನ ದನಿಯನ್ನು ಕಳ್ಕೊಳತ್ತೆ. ಈಗೇನು COVID-19 ಸಿಚುವೇಶನಿಂದ ಇನ್ಫ್ಲೂಯೆನ್ಸಾಗೆ ವ್ಯಾಕ್ಸಿನ್ಸ್ ತಯಾರಿಸಲಾಗ್ತಾ ಇದೆ, ಅದರಲ್ಲಿ ಅದರದ್ದೇನೂ ಭಾಗವಹಿಕೆ ಇರೋದಿಲ್ಲ. US ಸೈಂಟಿಸ್ಟ್ ಅದರಲ್ಲಿ ಏನೂ ಭಾಗವಹಿಸೋಕ್ಕಾಗಲ್ಲ. ಏನು ವ್ಯಾಕ್ಸಿನ್ಸ್ ತಯಾರಿಸಬೇಕು, ಅದಕ್ಕೇನು ಹೆಲ್ತ್ ಇಂಟೆಲಿಜೆನ್ಸ್ ಬೇಕು, ಅದರನ್ನೆಲ್ಲ ಅದು ಕಳ್ಕೊಳತ್ತೆ. ಮತ್ತೊಂದು ಹೀಗೆ ಇಂಟರ್ನ್ಯಾಷನಲ್ ಡಿಸೀಸ್ ಔಟ್ಬ್ರೇಕ್ ಆದರೆ ತಾನೂ ಅದಕ್ಕೊಂದು ರೆಸ್ಪಾನ್ಸ್ ಸಿಸ್ಟಮ್ ತಯಾರಿಸೋಕ್ಕೆ ಆಗಲ್ಲ. ಹಾಗಾಗಿ ಏನಾದ್ರು USA WHO ಇಂದ ಏನಾದ್ರು ವಿತ್ಡ್ರಾ ಮಾಡಿಕೊಂಡ್ರೆ ಇದರಿಂದ ಯಾರಿಗೂ ಉಪಯೋಗ ಆಗಲ್ಲ ಅನ್ನೋದು ಈ ಆಥರ್ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಕೇವಲ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನಿಂದ ಬಂದಿದ್ದು, ಇನ್ನು ಕಾಂಗ್ರೆಸ್ ಅಪ್ರೂವಲ್ ಸಿಗದೇ ಇರೋದ್ರಿಂದ ಇದು ನಡೀದೇನೂ ಇರಬಹುದು ಅನ್ನೋ ಆಪ್ಟಮಿಸ್ಟಿಕ್ ನೋಟಲ್ಲಿ ಈ ಆಥರ್ ಈ ಆರ್ಟಿಕಲ್ನ ಬರೆದಿದ್ದಾರೆ. ಈ ಆರ್ಟಿಕಲ್ನಿಂದ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ WHO ಬಗ್ಗೆ, WHO ಅಲ್ಲಿ ಕಾಂಟ್ರಿಬ್ಯೂಷನ್ ಹೇಗೆ ನಡೆಯುತ್ತೆ, ಫಂಡಿಂಗ್ ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಇರೋದು ಇಂಪಾರ್ಟೆಂಟ್ ಆಗಿದೆ. ಹಾಗೂ ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯುನೈಟೆಡ್ ನೇಷನ್ಸ್ ಏಜೆನ್ಸೀಸ್ ಹೇಗೆ ವರ್ಕ್ ಮಾಡುತ್ತೆ, WHO ಮೇಲೆ ಹೇಗೆ ಪವರ್ಫುಲ್ ನೇಷನ್ಸ್ ಇನ್ಫ್ಲೂಯೆನ್ಸ್ ಮಾಡಬಹುದು, ಈ ಪ್ಯಾಂಡೆಮಿಕ್ನಂತಹ ಒಂದು ಎಮರ್ಜೆನ್ಸಿ ಬಂದಾಗ WHO ಏನು ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡ್ತು, ನಮ್ಮ ದೇಶದಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ WHO ಸಪೋರ್ಟ್ ಮಾಡ್ತಿದೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳೋದು ಅವಶ್ಯಕ ಆಗುತ್ತೆ. ಮುಂದಿನ ಆರ್ಟಿಕಲ್ ಕೂಡ
ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸಂಬಂಧಪಟ್ಟಿದ್ದು. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಇಂಡಿಯನ್ ಡಯೋಸ್ಪಾರಾ ಇದ್ರ ಬಗ್ಗೆ ಇರುವಂಥದ್ದು. USA ತನ್ನ ಹೊಸ ಇಮಿಗ್ರೇಷನ್ ಪಾಲಿಸಿ ಕೆಳಗೆ ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೇವಲ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದಾರೆ ಅವರ ವೀಸಾವನ್ನು ಈಗ ಸ್ಟಾಪ್ ಮಾಡಲಾಗುತ್ತೆ. ಇಲ್ಲ ಅವರು ಬೇರೆ ನಾರ್ಮಲ್ ಇನ್ ಪರ್ಸನ್ ಕ್ಲಾಸಸ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ, ಹೊಸದಾಗಿ ಸೇರ್ಕೋಬೇಕಾಗತ್ತೆ, ಇಲ್ಲ ಕಂಟ್ರಿಯನ್ನು ಬಿಟ್ಟು ವಾಪಸ್ ಅವ್ರ ಕಂಟ್ರಿಗೆ ಹೋಗಬೇಕಾಗತ್ತೆ. ಇಮಿಗ್ರೇಷನ್ ಹಾಗೂ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯ ಈ ಹೊಸ ಡೈರೆಕ್ಟಿವ್ನ ವಿರುದ್ಧ ಹಾರ್ವರ್ಡ್ ಯೂನಿವರ್ಸಿಟಿ ಹಾಗೂ ಮೆಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಎರಡೂ ಕೂಡ ಒಂದು ಲಾ ಸೂಟ್ನ ಹಾಕಿದೆ. ಈ ಯೂನಿವರ್ಸಿಟಿಗಳಲ್ಲಿ ಪಬ್ಲಿಕ್ ಫಂಡಿಂಗ್ ಅಂದರೆ ಗೌರ್ಮೆಂಟಿಂದ ಬರುವಂಥ ಫಂಡಿಂಗ್ ತುಂಬ ಕಮ್ಮಿ ಇದ್ದು ಅವರ ಮೇನ್ ಸೋರ್ಸ್ ಆಫ್ ರೆವಿನ್ಯೂ ಈ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸ್ಟೂಡೆಂಟ್ಸಿಂದನೇ ಬರೋದ್ರಿಂದ ಈ ಇಮಿಗ್ರೇಷನ್ನ ಡೈರೆಕ್ಟಿವ್ ಅವ್ರಿಗೆ ತುಂಬ ಪ್ರಭಾವ ಬೀರುತ್ತೆ. ಈ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಏನು USA ಆರ್ಥಿಕತೆ ಮೇಲೆ ಪ್ರಭಾವ ಬೀರಿದೆ ಅದರಿಂದ ಹೊರಗೆ ಬರೋಕ್ಕೋಸ್ಕರ ಇದು ಒಂದು ಪಾಲಿಸಿ ಅಂತ ಅಡ್ಮಿನಿಸ್ಟ್ರೇಷನ್ ಹೇಳ್ತಾ ಇದೆ. ಅಲ್ಲಿನ ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅಂದರೆ ಫಾರಿನರ್ಸ್ ಕಮ್ಮಿ ಆಗಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ವೀಸಾಗಳ ಮೇಲೆ ಬ್ಯಾನ್ ಮಾಡ್ತಾ ಇದ್ದಾರೆ. ಇದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನ ಒಂದು ಇಮಿಗ್ರೇಷನ್ ಪಾಲಿಸಿನೇ ಆಗಿದೆ. ಇದ್ರ ಕೆಳಗೆ ಬರುವಂಥ ಇಂಪಾರ್ಟೆಂಟ್ ವೀಸಾಗಳ ಬಗ್ಗೆ ತಿಳ್ಕೊಳ್ಳೋಣ. H-1B ವೀಸಾ ಅಂದರೆ ಯಾರು ಇಲ್ಲಿ IT ಕಂಪ್ನಿಯಿಂದ ಸ್ಕಿಲ್ಡ್ ವರ್ಕರ್ಸ್ ಅಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಹೋಗ್ತಾರೆ ಅವರಿಗೆ ಇಶ್ಯೂ ಮಾಡುವಂಥದ್ದು. H-2B ವೀಸಾ ಅಂದರೆ ಅದು ಕೇವಲ ಸೀಸ್ನಲ್ ವರ್ಕರ್ಸ್ಗೆ ಸ್ವಲ್ಪ ಸಮಯಕ್ಕೆ ಕೊಡುವಂಥದ್ದು. L-1 ವೀಸಾ ಅಂದರೆ ಕಂಪ್ನಿ ಒಳಗೆ ಯಾರು ಟ್ರಾನ್ಸ್ಫರ್ ಅಂದರೆ ಭಾರತದಲ್ಲಿರೋ ಅಂಥ ಒಂದು ಕಂಪ್ನಿ ಅದೇ ಕಂಪ್ನಿಯ ಸಿಸ್ಟರ್ ಕಂಪ್ನಿ ಇಲ್ಲ ಮೇನ್ ಕಂಪ್ನಿ ಏನಾದ್ರು USA ಆ ಕಂಪ್ನಿ ಒಳಗೆ ಟ್ರಾನ್ಸ್ಫರ್ ಆಗಿ 6 ಇಂದ 7 ವರ್ಷ ತನಕ USA ಇರಬಹುದು ಅನ್ನೋ ಅಂಥ ಒಂದು ವೀಸಾ ಇಶ್ಯೂ ಮಾಡುವಂಥದ್ದು. H-1B1 ವೀಸಾ ಕೆಳಗೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ರು ಕೂಡ ಅಲ್ಲೇ ಇರಬಹುದು ಅನ್ನೋ ಇಂಟೆನ್ಷನ್ ಇಲ್ಲದೆ ಇರೋರಾಗಬೇಕಾಗತ್ತೆ. H-1B ವೀಸಾ ಕೆಳಗೆ ಅಲ್ಲೇ ಇಮಿಗ್ರೇಷನ್ ಇಂಟೆನ್ಷನಿಂದ ಕೂಡ ಹೋಗಬಹುದು. ಇದು ಎಲ್ಲ ಇಂಪಾರ್ಟೆಂಟ್ ವೀಸಾಗಳಾಗಿದೆ USA ಹೋಗೋದಕ್ಕೋಸ್ಕರ. ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಕೇವಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರು ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ದಾರೆ ಅವ್ರಗಳಿಗೆ ಮಾತ್ರ. ಈ ಡಿಸಿಷನ್ನ ಯಾಕೆ ತಗೊಂಡಿದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್, ಕೇವಲ ಇದು ಪೊಲಿಟಿಕಲ್ ಗೇನ್ಗೋಸ್ಕರನ ಅನ್ನೋದು ಈ ಆರ್ಟಿಕಲಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಕೋವಿಡ್ ಪ್ಯಾಂಡಮಿಕ್ಕಿಂದ ಏನಾದ್ರು ಜಾಬ್ಸ್ನ ಉಳಿಸ್ಕೊಳಕ್ಕೆ ಅಂತಲೇ ಆಗಿದ್ರೆ ಇವ್ರು ಯಾರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇಮಿಡಿಯೇಟ್ಲಿ ಜಾಬ್ ಥ್ರೆಟ್ನ ಮಾಡ್ತಾ ಇಲ್ಲ. ಇವ್ರು ಯಾರು ಸದ್ಯಕ್ಕೆ ಕೆಲಸಕ್ಕೆ ಸೇರೋ ಅಂಥವರಲ್ಲ, ಕೇವಲ ಮೆರಿಟ್ ಮೇಲೆ ಸೇರ್ಕೊಂಡಿರೋ ಅಂಥ ಸ್ಟೂಡೆಂಟ್ಸ್ ಮಾತ್ರ. ಹೀಗೆ ಏನಾದರೂ ಇಮಿಗ್ರೇಷನ್ ಪಾಲಿಸಿ ಕೆಳಗೆ ಸ್ಕಿಲ್ಡ್ ವರ್ಕರ್ಸ್ನ USA ಕಳ್ಕೊಂಡ್ರೆ ಅದನ್ನು ರೀಪ್ಲೇಸ್ ಮಾಡೋಕ್ಕೆ USA ತಂದೇ ಆದ ಒಂದು ಟೆಕ್ನಿಕಲ್ ನಾಲೆಡ್ಜ್ ಇರೋ ಅಂಥ ಜನಸಮೂಹ ಇಲ್ಲ. ಹಾಗಾಗಿ ಈಗಿರೋ ಎಕನಾಮಿಕ್ ಸಿಚುವೇಶನಲ್ಲಿ ಈ ಸ್ಕಿಲ್ಡ್ ವರ್ಕರ್ಸ್ ಏನಿದ್ದಾರೆ ಅದರ ಅಗತ್ಯ USA ಇದೆ. ಹಾಗಾಗಿ ಇವರನ್ನ ಇಮಿಗ್ರೇಷನ್ ಪಾಲಿಸಿ ಕೆಳಗೆ ವಾಪಸ್ ಕಳಿಸಿದ್ರೆ ಇದರಿಂದ USA ಲಾಸ್ ಆಗುತ್ತೆ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಇವತ್ತಿನ ಕೊನೆಯ ಆರ್ಟಿಕಲ್ ಇಸ್ ಇಂಟರ್ನೆಟ್ ಫ್ರೀಡಮ್ ಬೀಯಿಂಗ್ ಸ್ಯಾಕ್ರಿಫೈಸ್ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಫಂಡಮೆಂಟಲ್ ರೈಟ್ಸ್ ಡಿಜಿಟಲ್ ರೈಟ್ಸ್ ಪಾಲಿಟಿ ಕೆಳಗೆ ಬರುವಂಥದ್ದು. ಇದು ಇತ್ತೀಚೆಗೆ 59 ಚೈನೀಸ್ ಆ್ಯಪ್ಸ್ ಏನು ಬ್ಯಾನ್ ಮಾಡಲಾಯಿತು ಸರ್ಕಾರದ ವತಿಯಿಂದ ಇದನ್ನು ಪ್ರಶ್ನಿಸ್ತಾ ಇರೋ ಅಂಥ ಒಂದು ಆರ್ಟಿಕಲ್. ನ್ಯಾಷನಲ್ ಸೆಕ್ಯೂರಿಟಿಯ ಹೆಸರಲ್ಲಿ ಇದು ಏನಾದರೂ ಜನರ ಮೂಲಭೂತ ಹಕ್ಕನ್ನು ಅವರಿಂದ ಕಿತ್ಕೋತಾ ಇದೆಯಾ ಅನ್ನೋದ್ರ ಬಗ್ಗೆ ಇರುವಂಥದ್ದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಫಂಡಮೆಂಟಲ್ ರೈಟ್ಸ್ ಕೆಳಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ, ಇದು ಆನ್ಲೈನ್ ಫ್ರೀಡಮ್ ಆಫ್ ಸ್ಪೀಚ್ಗೂ ಕೂಡ ಅನ್ವಯ ಆಗತ್ತೆ ಅಂತ ಕೋರ್ಟ್ ಕ್ಲಿಯರ್ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕಾವಿನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಹಾಗೂ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಇವೆರಡಕ್ಕೂ ಕೂಡ ಭಾರತ ಸಿಗ್ನೇಟರಿ ಆಗಿದೆ. ಇದೆಲ್ಲದರ ಕೆಳಗೆ ಭಾರತ ಮೂಲಭೂತ ಹಕ್ಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅನ್ನೋದನ್ನು ಹೇಳುತ್ತೆ. ಹೀಗಿರಬೇಕಾದ್ರೆ ಆ್ಯಪ್ಸ್ನ ಬ್ಯಾನ್ ಮಾಡೋ ಅಂಥದ್ದು ಎಕ್ಸ್ಟ್ರೀಮ್ ಸ್ಟೆಪ್ ಆಯಿತಾ? ಏನು ಸಮಸ್ಯೆ ಇದೆ ಅದಕ್ಕೆ ಪ್ರಪೋರ್ಷನೇಟಾಗಿ ಈ ಸ್ಟೆಪ್ನ ತಗೊಳ್ಳಲಾಗಿದೆಯಾ ಅದ್ರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಚೈನೀಸ್ ಆ್ಯಪ್ಸ್ನ ಸೆಕ್ಷನ್ 69A IT ಆ್ಯಕ್ಟ್ ಕೆಳಗೆ ಬ್ಯಾನ್ ಮಾಡಲಾಗಿದೆ. ಈ ಆ್ಯಕ್ಟ್ ಕೆಳಗೆ ಇಂಥ ಒಂದು ಸ್ಟೆಪ್ ತಗೊಳಕ್ಕೆ 2 ರೀತಿ ಇದೆ. ನಾರ್ಮಲ್ ಕೆಳಗೆ ಒಂದು ಗೌರ್ಮೆಂಟ್ ಕಮಿಟಿನ ಫಾರ್ಮ್ ಮಾಡಿ ಬೇಕಾದವರು ಅದನ್ನು ಹೆಡ್ ಮಾಡಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಒಂದು ಡಿಸಿಷನ್ನ ತಗೊಳ್ಳಲಾಗುತ್ತೆ. ಅದೇ ಎಮರ್ಜೆನ್ಸಿ ಕೆಳಗೆ ಡಿಪಾರ್ಟ್ಮೆಂಟ್ ಆಫ್ ITಯ ಸೆಕ್ರೆಟರಿ ಯಾರು ಇರ್ತಾರೆ ಅವರೇ ಇದನ್ನು ನೇರವಾಗಿ ಡಿಸಿಷನ್ ತಗೋಬೋದು. ಹಾಗೆ ಡಿಸಿಷನ್ ತಗೊಂಡ್ರೂ ಕೂಡ 48 ಅವರ್ಸ್ ಒಳಗೆ ಒಂದು ಗೌರ್ಮೆಂಟ್ ಕಮಿಟಿ ಒಳಗೆ ಅದನ್ನು ಮುಂದೆ ಇಟ್ಟು ಅದನ್ನು ಫೈನಲ್ ಮಾಡಬೇಕಾಗತ್ತೆ.
ಇಲ್ಲಿ ಈ ಡಿಸಿಷನ್ನ ಕೂಡ ಎಮರ್ಜೆನ್ಸಿ ರೂಟಲ್ಲಿ ತಗೊಳ್ಳಲಾಗಿದೆ. ಈ ಆ್ಯಕ್ಟ್ ಕೆಳಗೆ ಯಾವತ್ತೂ ಡೇಟಾ ಕಂಪ್ಲೈಯನ್ಸ್ಗೋಸ್ಕರ ಯಾವುದೂ ಸ್ಟೆಪ್ನ ತಗೊಂಡಿಲ್ಲ. ಆದರೆ ಇಲ್ಲಿ ಚೈನೀಸ್ ಆ್ಯಪ್ಸ್ನ ಬ್ಯಾನ್ ಮಾಡಬೇಕಾದ್ರೆ ಡೇಟಾ ಕಂಪ್ಲೈಯನ್ಸ್ ಆಗಿಲ್ಲ, ಸೆಕ್ಯೂರಿಟಿ ಗ್ರೌಂಡ್ಸ್ ಮೇಲೆ ಅಂತ ಚೈನೀಸ್ ಆ್ಯಪ್ಸ್ನ ಬ್ಯಾನ್ ಮಾಡಲಾಗಿದೆ. ಸೊ ಹಾಗಾದರೆ ಇದು ಮಾಡಬಾರ್ದಿತ್ತ? ಸರ್ಕಾರ ಏನು ಮಾಡಬೇಕು ಈಗ? ಸುಪ್ರೀಂ ಕೋರ್ಟ್ನ ಅನುರಾಧ ಭಸಿನ್ ಜಡ್ಜ್ಮೆಂಟ್ಗಳಿಗೆ ಜನರ ರೈಟ್ ಟು ಲಿಬರ್ಟಿ ಏನಾದ್ರು ಕಟ್ ಮಾಡಿದಾಗ ಅದು ಯಾಕೆ ಮಾಡಲಾಗಿದೆ ಅಂತ ರೀಸನ್ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸೀಕ್ರೆಸಿ ಮತ್ತು ಕಾನ್ಫಿಡೆನ್ಷಿಯಾಲಿಟಿ ಹೆಸರಲ್ಲಿ, ಡೇಟಾ ಕಂಪ್ಲೈಯನ್ಸ್ ಹೆಸರಲ್ಲಿ ಈ ನಿಟ್ಟನ್ನು ತಗೊಳ್ಳದೆ ಯಾಕೆ ಮಾಡಲಾಗಿದೆ ಅಂತ ರೀಸನ್ ಕ್ಲಾರಿಟಿ ಕೊಡಬೇಕು ಸರ್ಕಾರ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಇಂಡಿಯಾ ಏನಾದರೂ ಸೆಕ್ಷನ್ 69A IT ಆ್ಯಕ್ಟ್ ಕೆಳಗೆ ಹೀಗೆ ಆ್ಯಪ್ಗಳನ್ನ ಬ್ಯಾನ್ ಮಾಡ್ತಾ ಬಂದರೆ ನಾವು ಕೂಡ ಚೈನಾದಂತೆ ಡೆಸ್ಪಾಟಿಕ್ ರೆಜಿಮ್ ಥರ ಕಾಣ್ತೀವಿ, ಪ್ರಜಾಪ್ರಭುತ್ವ ಥರ ಕಾಣೋದಿಲ್ಲ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಹಾಗಾಗಿ ಡೇಟಾ ಕಂಪ್ಲೈಯನ್ಸ್ಗೋಸ್ಕರ ಬೇರೆ ರೀತಿಯ ಸ್ಟೆಪ್ಸ್ ತಗೋಬೇಕು. ಸೈಬರ್ ಸೆಕ್ಯೂರಿಟಿ ಅದರ ಆರ್ಕಿಟೆಕ್ಚರ್ನ ಟ್ರಾನ್ಸ್ಪರೆನ್ಸಿ ಇರೋ ಥರ ಕ್ರಿಯೇಟ್ ಮಾಡಬೇಕು. ಸೆಕ್ಯೂರಿಟಿ ಏಜೆನ್ಸೀಸ್ ಏನಿದೆ ಅದು ಇರೋ ಲಾ ಮಧ್ಯದಲ್ಲೇ ಸರಿಗೆ ಕೆಲಸ ಮಾಡೋ ಹಾಗೆ ಕಾನೂನನ್ನು ರಚಿಸಬೇಕು, ಅವರನ್ನ ಬಲಪಡಿಸಬೇಕು. ಏನಾದರೂ ಹೀಗೆ ಚೈನೀಸ್ ಆ್ಯಪ್ಗಳನ್ನ ಬ್ಯಾನ್ ಮಾಡೋದ್ರಿಂದ ನಮ್ಮ ಜನರಿಗೆ ಹಿತ ಆಗುತ್ತೆ ಅಂತ ನಾವು ತಿಳ್ಕೊತಾ ಇದ್ರೆ ಅದು ಸತ್ಯ ಅಲ್ಲ. ಅದರ ಬದಲಾಗಿ ನಮ್ಮ ಹ್ಯೂಮನ್ ರಿಸೋರ್ಸ್ ಏನಿದೆ ಚೈನಾದಂತೆ ನಾವು ಕಮ್ಮಿ ಬೆಲೆಗೆ ಬೆಟರ್ ಡಿವೈಸಸ್ನ ಪ್ರೊಡ್ಯೂಸ್ ಮಾಡೋ ಹಾಗೆ ನಾವು ಮಾಡಬೇಕು. ಅದು ಲಾಂಗ್ ಟರ್ಮ್ ಸೊಲ್ಯೂಷನ್ ಆಗುತ್ತೆ, ಹೀಗೆ ಬ್ಯಾನ್ ಮಾಡೋದಲ್ಲ ಅಂತ ಈ ಆಥರ್ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಸೆಕ್ಷನ್ 69A IT ಆ್ಯಕ್ಟ್ ಬಗ್ಗೆ ತಿಳ್ಕೊಳೋದು ಮುಖ್ಯ ಆಗುತ್ತೆ. ಈ ಆ್ಯಕ್ಟ್ ಸೆನ್ಸರ್ಶಿಪ್ ಪವರ್ನ ಪ್ರೊವೈಡ್ ಮಾಡುತ್ತೆ ಸರ್ಕಾರಕ್ಕೆ, ಪೀಪಲ್ಸ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಈ IT ಆ್ಯಕ್ಟ್ ಕೆಳಗೆ 66A ಅಂತ ಇನ್ನೊಂದು ಸೆಕ್ಷನ್ ಇತ್ತು. ಇದು ಆನ್ಲೈನ್ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇತ್ತು. ಇದನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಈಗ ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಈ ಆರ್ಟಿಕಲಲ್ಲಿ ನೀವು ಆ್ಯಪ್ಸ್ನ ಬ್ಯಾನ್ ಮಾಡಿರೋದಕ್ಕೆ ಫಾರ್, ಎಗೇನ್ಸ್ಟ್ ಹಾಗೂ ಕನ್ಕ್ಲೂಷನ್ ಈ ಎಲ್ಲ ಪಾಯಿಂಟ್ಸ್ ಸಿಗುತ್ತೆ. ಹಾಗಾಗಿ ಇದರದ್ದು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇವತ್ತಿನ ಚರ್ಚೆಯ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.